ಈ ದಿನದ ಕ್ಲಾಸ್ ಅಲ್ಲಿ ನಾವು ಯಾವ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿರುವಂತಹ ಶಕ್ತಿಯ ಕೇಂದ್ರಗಳು ಯಾವ್ಯಾವುದು, ಅವುಗಳ ಉಪಯೋಗ ಏನು, ಅವು ಯಾವ ರೀತಿ ಕೆಲಸ ಮಾಡುತ್ತೆ ಎನ್ನುವಂತಹ ವಿಷಯಗಳನ್ನ ನಾವು ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಆ ಚಕ್ರಗಳು ಯಾವ್ಯಾವ್ದು, ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಕಂಪ್ಲೀಟ್ ಆದಂತಹ ಸಂಪೂರ್ಣವಾದಂತಹ ಇನ್ಫಾರ್ಮೇಶನ್ಸ್ ನಾವು ತಿಳ್ಕೊಳ್ತಾ ಬರೋಣ. ನಮ್ಮ ಶರೀರದಲ್ಲಿರುವಂತಹ ಮೊದಲನೇ ಚಕ್ರ ಯಾವುದು ಅಂತ ಹೇಳಿದ್ರೆ ಮೂಲಾಧಾರ ಚಕ್ರ. ನಿಮ್ಗೆ ಗ್ರೂಪ್ ಅಲ್ಲಿ ನಾನು ಆ ಚಿತ್ರಗಳೆಲ್ಲವನ್ನು ಕೂಡ ನಾನು ನಿಮ್ಗೆ ಕಳ್ಸಿಕೊಟ್ಟಿದ್ದೀನಿ. ನೀವೆಲ್ಲರೂ ಕೂಡ ನೋಡಿರ್ತೀರಾ ಅಂತ ಅನ್ಕೊಳ್ತೇನೆ. ಆ ಮೊದಲನೇದು ಯಾವುದು ಅಂತ ಹೇಳಿದ್ರೆ ಮೂಲಾಧಾರ ಚಕ್ರ. ಇದರ ಬಣ್ಣ ಯಾವ್ದಿರುತ್ತೆ ಅಂತ ಹೇಳಿದ್ರೆ ಕೆಂಪು ಬಣ್ಣ. ಇದರ ತತ್ವ ಏನು ಅಂತ ಹೇಳಿದ್ರೆ ಭೂಮಿಯ ತತ್ವವನ್ನ ಇದು ಹೊಂದಿರುತ್ತೆ. ಇದರ ಮಂತ್ರ ಯಾವುದು ಅಂತ ಹೇಳಿದ್ರೆ ಲಂಕಾರ. ಇದು ಯಾವ ನಮ್ಮ ಈ ಒಂದು ಚಕ್ರ ಕಂಡು ಬರುತ್ತೆ. ಎಲ್ಲವೂ ಕೂಡ ಒಂದು ನಾಡಿಯ ಗುಚ್ಛಗಳ ರೂಪದಲ್ಲಿ ಇರುತ್ತೆ. ಇವೆಲ್ಲವೂ ಕೂಡ ನಮ್ಮ ಈ ಒಂದು ಸ್ಥೂಲ ಶರೀರದಕ್ಕಿಂತ ಹೆಚ್ಚಾಗಿ ನಮ್ಮ ಸೂಕ್ಷ್ಮ ಶರೀರದಲ್ಲಿ ನಮ್ಗೆ ಹೆಚ್ಚು ಪ್ರಭಾವವನ್ನ ಪರಿಣಾಮವನ್ನು ನಮ್ಗೆ ಬೀರ್ತಾ ಇದೆ. ನಮ್ಮ ನಾಡಿಗಳಾಗಿರ್ಬೋದು, ನಮ್ಮ ಎನರ್ಜಿಗಳಾಗಿರ್ಬೋದು, ನಮ್ಮ ಈ ಒಂದು ಚಕ್ರಗಳಾಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಸೂಕ್ಷ್ಮ ಶರೀರದಲ್ಲಿ ನಮ್ಗೆ ಎನರ್ಜಿಯನ್ನು ನಮ್ಗೆ ತಂದುಕೊಡ್ತವೆ. ಇದು ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಆಗಿದ್ದಾಗ ನಮ್ಗೆ ಯಾವ ರೀತಿಯಲ್ಲಿ ನಮ್ಗೆ ಅನುಕೂಲಗಳನ್ನ ಮಾಡ್ಕೊಡುತ್ತೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಒಂದು ಅಸ್ತಿತ್ವ, ನಮ್ಗೊಂದು ಸ್ಥಿರತೆ, ಒಂದು ಸ್ಟೆಬಿಲಿಟಿ, ನಮ್ಗೆ ಒಂದು ಸೆಕ್ಯೂರಿಟಿ ಅಂದ್ರೆ ಸುರಕ್ಷತೆ, ಒಂದು ಭದ್ರತೆ ನಮ್ಮ ಜೀವನದಲ್ಲಿ ಇರುತ್ತೆ. ಸಂಪೂರ್ಣವಾದಂತ ಒಂದು ಧೈರ್ಯ, ಒಂದು ದೃಢತೆ, ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೂ ಕೂಡ ನಮ್ಮಲ್ಲಿ ಶಕ್ತಿ ಆಗಿರ್ಬೋದು, ಉಲ್ಲಾಸ, ಉತ್ಸಾಹ ಎಲ್ಲವೂ ಕೂಡ ನಮ್ಗೆ ತುಂಬಿರುತ್ತೆ. ಅಂದ್ರೆ ಈ ಚಕ್ರಗಳೆಲ್ಲವೂ ಕೂಡ ಯಾವಾಗ್ಲೂ ಕೂಡ ಏನಾಗಿರುತ್ತೆ, ಆಕ್ಟಿವೇಟ್ ಆಗಿರುತ್ತೆ. ಅದೆಲ್ಲ ನಾವೇನ್ ಮಾಡ್ಕೊಂಡಿರ್ತೀವಿ ಅಂತ ಹೇಳಿದ್ರೆ, ನಮ್ಮ ಈ ಸುತ್ತಮುತ್ತಲಿನ ಇನ್ನ ಲೌಕಿಕ ಜೀವನದ ನಮ್ಮ ಲೈಫ್ ಸ್ಟೈಲ್ಗಳಿಂದ ಅದೇನ್ ಮಾಡ್ತಾ ಇದೀವಿ ನಾವು ಅಂತ ಹೇಳಿದ್ರೆ ಡಿಸ್ಕನೆಕ್ಟ್ ಆಗಿರ್ತೀವಿ. ಮತ್ತೆ ನಾವು ಕನೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ನಮ್ಮ ಜೀವನದಲ್ಲಿ ನಮ್ಗೆ ಯಾವುದೇ ರೀತಿಯಾದಂತ ಒಂದು ಸುರಕ್ಷತೆ ಇಲ್ಲ, ಭದ್ರತೆ ಇಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನಮಗೆ ಮೂಲಾಧಾರ ಚಕ್ರದಲ್ಲಿ ನಾವು ವೀಕ್ ಆಗಿದ್ದೀವಿ ಅಂತ ಹೇಳಿ. ಇದು ವೀಕ್ ಆದ ಅಥವಾ ಅಸಮತೋಲನವಾದಾಗ ಈ ಒಂದು ಚಕ್ರದಲ್ಲಿ ಯಾವುದೇ ರೀತಿಯಿಂದ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಭಯ ಬಂದಿರುತ್ತೆ, ಅನಿಶ್ಚಿತತೆ ಇರುತ್ತೆ, ನಮ್ಗಳಿಗೆ ಆತಂಕ ಇರುತ್ತೆ, ಜಡತ್ವ, ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಕೂಡ ನಮ್ಗೆ ಜಡತೆ ಇರುತ್ತೆ. ನಮ್ಗೆ ಬೇಗ ನಾವು ಮಾಡೋದಕ್ಕೆ ಮುಂದೆ ಹೋಗೋದೇ ಇಲ್ಲ. ನಾವು ನಿರಾಸಕ್ತಿ ಇರುತ್ತೆ ನಮ್ಮೊಳಗಡೆ, ಆಸಕ್ತಿನೇ ಇರುವುದಿಲ್ಲ ನಮ್ಮಲ್ಲಿ. ಈ ರೀತಿಯಾದಂತಹ ಒಂದು ಸ್ಥಿತಿಯನ್ನು ನಾವು ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆದಾಗ, ಅಸಮತೋಲನವಾದಾಗ ನಮ್ಗೆ ಯಾವ ರೀತಿಯಾದಂತಹ ಹೆಲ್ತ್ ಪರಿಣಾಮಗಳು ಬೀರುತ್ತೆ ನಮಗೆ ಅಂತ ಹೇಳಿದ್ರೆ, ಸೊ ನಮ್ಗೇನಾಗುತ್ತೆ ಅಂದ್ರೆ ಕಾಲುಗಳ ಸಮಸ್ಯೆಗಳಾಗಿರ್ಬೋದು, ಮೂಳೆಗೆ ಸಂಬಂಧಪಟ್ಟಂತ ಪೇನ್ಗಳಾಗಿರ್ಬೋದು, ಬೆನ್ನು ನೋವುಗಳಾಗಿರ್ಬೋದು, ಶರೀರ ಸ್ಥೂಲಕಾಯವಾಗಬಹುದು, ಅಥವಾ ಮಲಬದ್ಧತೆಗೆ ಸಂಬಂಧಪಟ್ಟ ಹಾಗೆ ಪೈಲ್ಸ್ಗೆ ರಿಲೇಟೆಡ್ ಆದಂತಹ ಸಮಸ್ಯೆಗಳೆಲ್ಲವೂ ಕೂಡ ನಮ್ಗಳಿಗೆ ಈ ಒಂದು ಚಕ್ರದ ಇಂಬ್ಯಾಲೆನ್ಸ್ ಇಂದ ನಮ್ಮ ಜೀವನದಲ್ಲಿ ಕಂಡುಬರುತ್ತೆ. ಇದನ್ನ ಇಷ್ಟೆಲ್ಲ ಇನ್ಫಾರ್ಮೇಶನ್ಸ್ಗಳು ನಮ್ಗೆ ಬೇಸಿಕ್ ಆಗಿ ನಾವು ತಿಳ್ಕೊಂಡಿದ್ದಾಗ, ನಾವು ಚಕ್ರ ಧ್ಯಾನವನ್ನ ಮಾಡ್ತಾ ಬಂದಾಗ ನಮ್ಮ ಜೀವನದಲ್ಲಿ ಒಂದು ಚೇಂಜಸ್ ಆಗೋದಕ್ಕೆ ಕಾರಣ ಆಗ್ತಾ ಬರುತ್ತೆ. ಇದು ನಮ್ಮ ಮೂಲಾಧಾರ ಚಕ್ರದಲ್ಲಿರುವಂತಹ ಎಲ್ಲ ಈ ಮಾಹಿತಿಗಳು.
ಬೇಸಿಕ್ ಆಗಿರುವಂತಹ ಎಲ್ಲ ಸಂಪೂರ್ಣವಾದಂತ ಮಾಹಿತಿಗಳು. ಇದರ ಬೀಜ ಮಂತ್ರ ಯಾವುದು ಅಂತ ಹೇಳಿದ್ರೆ ಲಂಕಾರ. ಲಂಕಾರವನ್ನ ನಾವು ಈ ಮೂಲಾಧಾರ ಚಕ್ರವನ್ನ ನಾವು ರೈಸ್ ಮಾಡ್ಕೊಳ್ಬೇಕು ಅಂದ್ರೆ ಆಕ್ಟಿವೇಶನ್ ಆಗಿ ನಾವು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ 21 ಸಲ ನಾವು ಅದನ್ನ ಈ ಮೂಲ ಮಂತ್ರವನ್ನ ನಾವು ನಿರಂತರವಾಗಿ ನಾವು ಪಠಣೆಯನ್ನು ನಾವು ಮಾಡ್ತಾ ಬರ್ಬೇಕಾಗತ್ತೆ. ಅದು ಮುಂದಿನ ಕ್ಲಾಸ್ ಅಲ್ಲಿ ನಿಮ್ಗೆ ಚಕ್ರ ಧ್ಯಾನವನ್ನು ನಾವು ಯಾವ ರೀತಿ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಎರಡನೇ ಚಕ್ರ ಯಾವುದು ಅಂತ ಹೇಳಿದ್ರೆ ಸ್ವಾದಿಷ್ಠಾನ ಚಕ್ರ. ಇದರ ಬರುತ್ತೆ ಅಂತ ಹೇಳಿದ್ರೆ ಕೇಸರಿ ಬಣ್ಣ. ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಜನನೇಂದ್ರಿಯದ ಭಾಗದಲ್ಲಿ. ಇದರ ಮಂತ್ರ ಏನು? ಓಂಕಾರ ಅಂತ ಹೇಳಿದ್ರೆ ಗ್ರಂಥಿ ಅಂತ ಹೇಳ್ತೀವಿ ನಾವು. ಅದೆಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಅಂಡಾಶಯ ವೃಷಾಣುಗಳು ಎಲ್ಲಿ ಬಂದು ಕಾಣಿಸುತ್ತಲ್ಲ, ಎಲ್ಲಿ ಪ್ರೊಡ್ಯೂಸ್ ಆಗುತ್ತಲ್ಲ ಆ ಒಂದು ಜಾಗದಲ್ಲಿ ನಮ್ಗೆ ಇದು ಲೊಕೇಟ್ ಆಗಿರುವಂತದ್ದು. ಇದು ಸಮತೋಲನವಾಗಿದ್ರೆ ಯಾವ ರೀತಿಯಾದಂತ ಒಂದು ಅನುಕೂಲಗಳು ಬೆನಿಫಿಟ್ಸ್ಗಳು ನಮ್ಗೆ ಸಿಗುತ್ತೆ ಅಂತ ಹೇಳಿದ್ರೆ ಒಂದು ಕ್ರಿಯೇಟಿವಿಟಿ ಸೃಜನಾಶೀಲತೆ ನಮ್ಮೊಳಗಡೆ ಉಂಟಾಗುತ್ತೆ. ಲೈಂಗಿಕತೆಗೆ ಸಂಬಂಧಪಟ್ಟಂತಹ ಅನುಕೂಲಗಳು ನಮ್ಗೆ ಒಳ್ಳೆಯದಾಗುತ್ತೆ. ಸಂತಾನೋತ್ಪತ್ತಿ ಆಗುತ್ತೆ. ಸಂಬಂಧಗಳಲ್ಲಿ ಭಾವನೆಗಳಲ್ಲಿ ಒಂದು ಸಮತೋಲನ ಇರುತ್ತೆ. ನಮ್ಮ ಕಲ್ಪನಾ ಶಕ್ತಿ, ನಮ್ಮ ಕೌಶಲ್ಯಗಳು ಎಲ್ಲವೂ ಕೂಡ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಭಾವನಾತ್ಮಕವಾಗಿ ನಾವೇನ್ ಮಾಡ್ತೀವಿ, ಸ್ಥಿರತೆಯಿಂದ ಕೂಡಿರ್ತೀವಿ ನಾವು. ಎಮೋಷನ್ಸ್ಗಳು ಅಂತ ಹೇಳ್ತೀವಿ ನಾವು ಅದನ್ನ. ಅದೆಲ್ಲವನ್ನು ಕೂಡ ನಾವು ಬ್ಯಾಲೆನ್ಸ್ ಆಗಿ ಸಮತೋಲನವಾಗಿ ನಾವು ಇಟ್ಕೊಳ್ಳೋದಕ್ಕಿಂತ ನಮ್ಗೆ ಸಹಾಯವನ್ನ ಮಾಡುತ್ತೆ. ಮತ್ತೆ ಕಲಾತ್ಮಕವಾಗಿ ನಮ್ಮಲ್ಲಿರುವಂತ ಸ್ಕಿಲ್ಸ್ ಗಳನ್ನ ನಾವು ಅಭಿವ್ಯಕ್ತಪಡಿಸೋದಕ್ಕೆ ನಮ್ಗೆ ಈ ಚಕ್ರ ನಮ್ಗೆ ಸಹಾಯ ಮಾಡುತ್ತೆ. ನೋಡಿ ಎಷ್ಟು ಅದ್ಭುತವಾದದಂದ್ರೆ ನಮ್ಮ ಒಳಗಡೆ ಇರುವಂತಹ ಎಲ್ಲ ಸ್ಕಿಲ್ಗಳನ್ನ ಅಭಿವ್ಯಕ್ತಪಡಿಸಬೇಕು, ಅದನ್ನ ನಾವು ಸಕ್ಸಸ್ ಅನ್ನ ಕಾಣಬೇಕು ಅಂತ ಹೇಳಿದ್ರೆ ನಮ್ಗೆ ಮೂಲ ಆಧಾರವಾಗಿರುವಂತದ್ದು ಯಾವುದಂದ್ರೆ ಸ್ವಾದಿಷ್ಠಾನ ಚಕ್ರ. ನಮ್ಮ ಸಂಬಂಧಗಳಾಗಿರ್ಬಹುದು, ನಮ್ಮ ಭಾವನೆಗಳಾಗಿರ್ಬಹುದು, ನಮ್ಮ ವರ್ತನೆಗಳಾಗಿರ್ಬಹುದು ಎಲ್ಲವೂ ಕೂಡ ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬಾ ಶಕ್ತಿಶಾಲಿಯಾದಂತಹ ಚಕ್ರ ಇದಾಗಿರುತ್ತೆ. ಇಲ್ಲಿ ಎನರ್ಜಿ ಸಮತೋಲನ ಆದಾಗ, ಅದು ಇಂಬ್ಯಾಲೆನ್ಸ್ ಆದಾಗ ಯಾವ ರೀತಿಯಾದಂತಹ ಪರಿಣಾಮಗಳು ನಮ್ಮ ಮೇಲೆ ಬೀರುತ್ತೆ ಅಂತ ಹೇಳಿದ್ರೆ ನಮ್ಮೊಳಗಡೆ ಅಸೂಯೆ, ಕೋಪ, ಅತಿಯಾದಂತ ಕಾಮದ ಭಾವನೆಗಳಲ್ಲಿ ನಮ್ಗೆ ಒಂದು ಕಂಟ್ರೋಲ್ ಇರೋದಿಲ್ಲ. ತುಂಬಾ ಎಮೋಷನಲ್ ಆಗಿ ನಾವು ತುಂಬಾ ವೀಕ್ ಆಗಿರ್ತೀವಿ. ಇದೆಲ್ಲವನ್ನು ಕೂಡ ನಾವು ಫೇಸ್ ಮಾಡ್ತಾ ಬರ್ಬೇಕಾಗತ್ತೆ. ನಮ್ಮ ಸಂಬಂಧಗಳು ಸರಿಯಾಗಿರೋದಿಲ್ಲ, ನಮ್ಮ ಬಾಂಧವ್ಯಗಳಲ್ಲಿ ನಮ್ಗೆ ತೊಂದರೆಗಳಾಗ್ತಾ ಇರುತ್ತೆ. ಅತಿಯಾದ ಚಿಂತೆ ಎಲ್ಲವೂ ಕೂಡ, ಒಂಟಿತನ ಎಲ್ಲವೂ ಕೂಡ ನಮ್ಗೆ ಈ ಒಂದು ಚಕ್ರ ಇಂಬ್ಯಾಲೆನ್ಸ್ ಆದಾಗ ನಮ್ಗೆ ಕಂಡು ಬರುವಂತದ್ದಾಗಿದೆ. ಇದು ಇಂಬ್ಯಾಲೆನ್ಸ್ ಆದಾಗ ಯಾವ ರೀತಿಯಾದಂತ ಆರೋಗ್ಯ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ ಅಂತ ಹೇಳಿದ್ರೆ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತ ಇನ್ಫೆಕ್ಷನ್ಸ್ ಗಳೆಲ್ಲವೂ ಕೂಡ, ಸೋಂಕುಗಳೆಲ್ಲವೂ ಕೂಡ ಕಂಡು ಬರುತ್ತೆ. ಸಂತಾನೋತ್ಪತ್ತಿಗೆ ಸಮಸ್ಯೆಗಳು ಬರುತ್ತೆ. ವೆಜನಲ್ಸ್ ಗೆ ಸಂಬಂಧಪಟ್ಟಂತ ಎಲ್ಲ ಇನ್ಫೆಕ್ಷನ್ಸ್ ಗಳಾಗ್ತಾ ಇರುತ್ತೆ. ಮೂತ್ರಪಿಂಡದ ಕಿಡ್ನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಕೂಡ ಕಂಡು ಬರುತ್ತೆ. ಯಾವಾಗ ಈ ಚಕ್ರ ನಮಗೆ ವೀಕ್ ಆದಾಗ. ಜಸ್ಟ್ ನಾವು ಇದರಲ್ಲಿ ನಾವು ಧ್ಯಾನವನ್ನ ಮಾಡ್ತಾ ಬಂತು ಅಂತ ಅದು ಮುಂದಿನ ಕ್ಲಾಸ್ ಅಲ್ಲಿ ನಿಮ್ಗೆ ಈ ಧ್ಯಾನವನ್ನು ಯಾವ ರೀತಿ ಮಾಡ್ಬೇಕು ಅಂತೇಳಿ ನಾನು ಹೇಳ್ಕೊಡ್ತೀನಿ. ಇಷ್ಟೆಲ್ಲ ವಿಷಯಗಳು ಕೂಡ ನಮ್ಮ ಮೇನ್ ಆಗಿ ನಮ್ಮ ಭಾವನೆಗಳನ್ನ ನಾವು ನಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರೆ, ಆ ಭಾವನೆಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ರೆ ನಮ್ಮ ಸಮಸ್ಯೆಗಳೆಲ್ಲವೂ ಕೂಡ ನಮ್ಗೆ ಪರಿಹಾರ ಆಗ್ತಾ ಬರುತ್ತೆ. ಅಷ್ಟು ಶಕ್ತಿಶಾಲಿಯಾದಂತಹ ಚಕ್ರ ಇದು, ಎನರ್ಜಿ ನಮ್ಮೊಳಗಡೆ ಇರುವಂತದ್ದು. ಮುಂದಿನ ಚಕ್ರ ಯಾವುದು ಅಂತ ಹೇಳಿದ್ರೆ
ಮಣಿಪುರ ಚಕ್ರ. ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ನಾಭಿಯ ಮೇಲೆ ಹತ್ರ ಬರುತ್ತೆ. ನಮ್ಮ ಹೊಕ್ಕಳಿನ ಭಾಗದಲ್ಲಿ ಅಕ್ಕಪಕ್ಕ ಸೈಡ್ ಅಲ್ಲಿ ಪಕ್ಕೆಲುಬು ಅಂತ ಹೇಳ್ತೀವಲ್ಲ, ಆ ಒಂದು ಭಾಗದಲ್ಲಿ ನಮ್ಗೆ ಈ ಒಂದು ಚಕ್ರ ಕಂಡು ಬರುತ್ತೆ. ಇದರ ಬೀಜಮಂತ್ರ ಏನು ಅಂತ ಹೇಳಿದ್ರೆ ರಕ್ಕಾರ. ಇದರ ಬಣ್ಣ ಏನು ಅಂತ ಹೇಳಿದ್ರೆ ಹಳದಿಯ ಬಣ್ಣ. ಇದು ಪ್ಯಾಂಕ್ರಿಯಾಸ್ ಅಂತ ಹೇಳಿ ಮೆದುಜೀರಕ ಗ್ರಂಥಿ ಅಂತ ಹೇಳ್ತೀವಲ್ಲ, ಅಲ್ಲಿ ಆ ಗ್ರಂಥಿಯಲ್ಲಿ ನಮ್ಮದು ಈ ಚಕ್ರ ನಮಗೆ ಕಂಡು ಬರುತ್ತೆ. ಈ ಒಂದು ಚಕ್ರ ಸಮತೋಲನವಾಗಿದ್ದಾಗ ನಮ್ಮೊಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ವೈಯಕ್ತಿಕ ಶಕ್ತಿ, ನಮ್ಮ ಸಾಮರ್ಥ್ಯಗಳು, ನಮ್ಮ ದಕ್ಷತೆಗಳು, ನಾವು ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೂ ನಮ್ಮೊಳಗಡೆ ಇರುವಂತಹ ಆತ್ಮವಿಶ್ವಾಸ, ಒಂದು ಶಕ್ತಿ, ಯಾವುದೇ ಕೆಲಸವನ್ನ ಮುನ್ನಡೆಸಿಕೊಂಡು ಹೋಗುವಂತ ಶಕ್ತಿ, ನಾಯಕತ್ವದ ಗುಣ, ಎಲ್ಲವನ್ನ ನಿಭಾಯಿಸುವಂತಹ ಗುಣ, ನಮ್ಮ ಗುರಿಗಳನ್ನ, ನಮ್ಮ ಇಚ್ಛೆಗಳನ್ನ ಈಡೇರಿಸಿಕೊಳ್ಳುವಂತಹ ಒಂದು ಶಕ್ತಿ, ನಮ್ಮ ಸಂಕಲ್ಪಗಳಿಗೆ ಶಕ್ತಿ, ಎಲ್ಲವೂ ಕೂಡ ಪ್ರೇರಣೆಗಳಾಗಿರ್ಬೋದು. ನಮ್ಮ ಪ್ರಜ್ಞಾಪೂರ್ವಕವಾಗಿ ನಮ್ಮ ಒಂದು ಅಧಿಕಾರವನ್ನ ನಾವು ಉಪಯೋಗವನ್ನ ಮಾಡ್ಕೊಳ್ಳುವಂತ ಒಂದು ಶಕ್ತಿ, ಸಾಮರ್ಥ್ಯ ನಮಗೆ ಈ ಚಕ್ರದಿಂದ ನಮಗೆ ಸಿಗುತ್ತೆ. ನಮ್ಮ ಕೇಪಬಿಲಿಟಿ, ನಮ್ಮ ಪಾಸಿಬಿಲಿಟಿ, ನಾವು ಸಕ್ಸಸ್ ಅನ್ನ ಪಡ್ಕೊಳ್ಬೇಕು ಜೀವನದಲ್ಲಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಮೇನ್ ಆಗಿ ಬೇಕಾಗಿರುವಂತ ಚಕ್ರ ಯಾವುದು ಅಂತ ಹೇಳಿದ್ರೆ ಈ ಒಂದು ಶಕ್ತಿ, ಎನರ್ಜಿ ನಮ್ಮೊಳಗಡೆ ರೈಸ್ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ನಾವು ಒಂದೊಂದು ಚಕ್ರಗಳು ಕೂಡ ಒಂದೊಂದಕ್ಕೆ ಇಂಟರ್ಲಿಂಕ್ ಆಗಿರುತ್ತೆ. ಈ ಒಂದು ಚಕ್ರ ಅನಾನುಕೂಲಗಳು ಅಥವಾ ಅದು ಇಂಬ್ಯಾಲೆನ್ಸ್ ಆದಾಗ ಯಾವ ಪರಿಣಾಮಗಳ ನಮ್ಗೆ ಬೀರುತ್ತೆ ಅಂತ ಹೇಳಿದ್ರೆ ನಮ್ಮೊಳಗೆ ತಗೊಳ್ಳಿಕ್ಕಾಗೋದಿಲ್ಲ, ಯಾವ ಕೆಲಸ ಮಾಡ್ಬೇಕಾದ್ರೂ ಹಿಂಜರಿಕೆ ಆಗ್ತಾ ಬರುತ್ತೆ, ಆತ್ಮವಿಶ್ವಾಸ ಏನಿರುತ್ತೆ ತುಂಬಾ ಲೋ ಲೆವೆಲ್ ಇರುತ್ತೆ. ನಮಗೆ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ನಂಬಿಕೆನೇ ಬರೋದಿಲ್ಲ. ಕೆಲವೊಮ್ಮೆ ಅಹಂಕಾರದ ಮನೋಭಾವ ಬಂದ್ಬಿಡುತ್ತೆ ನಮ್ಮೊಳಗಡೆ. ಯಾಕೆಲ್ಲವೂ ಕೂಡ ಸಾಧಾರಣ ಕಾನ್ಫಿಡೆನ್ಸ್ ಕೂಡ ನಮ್ಮೊಳಗಡೆ ಕಡಿಮೆ ಆಗ್ತಾ ಬರುತ್ತೆ. ಈ ಒಂದು ಎನರ್ಜಿ ಲೋ ಆದಾಗ ಯಾವ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳನ್ನ ನಾವು ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ನಮ್ಮ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳೆಲ್ಲವೂ ಕೂಡ ಅಜೀರ್ಣಕ್ಕೆ ಸಂಬಂಧಪಟ್ಟ ಹಾಗೆ ಡಯಾಬಿಟಿಸ್ ಆಗಬಹುದು, ಲಿವರ್ಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಗಳಾಗಬಹುದು, ಅಂದ್ರೆ ನಮ್ಮ ಸ್ಟಮಕ್ಗೆ ರಿಲೇಟೆಡ್ ಆದಂತಹ ಯಾವುದೇ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಕಂಡು ಬಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಮಣಿಪುರ ಚಕ್ರ ಶಕ್ತಿಯನ್ನ ನಾವು ಇನ್ಕ್ರೀಸ್ ಮಾಡ್ಕೊಳ್ಬೇಕು, ನಾವು ಕಾರಣ ನಾವು ಈ ಚಕ್ರದಲ್ಲಿರುವಂತಹ ಮಾಹಿತಿಗಳನ್ನು ತಿಳ್ಕೊಳ್ಬೇಕು. ಹೇಳಿದ್ರೆ ಅನಾಹತ ಚಕ್ರ, ನಾವು ಕಲಿಬೇಕು. ಚಕ್ರ ಇದರ ಬಣ್ಣ ಯಾವುದು ಅಂತ ಹೇಳಿದ್ರೆ ಹಸಿರು ಬಣ್ಣ. ಅಂತ ಹೇಳಿದ್ರೆ ಏನು
ಈ ಸೆಂಟರ್ ಚಕ್ರ ನಾವು activation ಅಂತ ಹೇಳ್ತೀವಿ. ಮೇಲಿನ ಚಕ್ರಗಳು 3 ಚಕ್ರಗಳು ಮತ್ತೆ ಕೆಳಗಿನ 3 ಚಕ್ರಗಳೆಲ್ಲವೂ ಕೂಡ ಇಂಟರ್ಲಿಂಕ್ ಆಗಿರುತ್ತೆ. ಈ ಹೃದಯ ಚಕ್ರವನ್ನು ನಾವು ಪ್ರೀತಿ, ಕರುಣೆ, ಪ್ರೇಮ ಹಂಚು ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ಮೇಲ್ಗಡೆನ 3 ಚಕ್ರಗಳು, ಕೆಳಗಡೆ ಇರುವಂತ 3 ಚಕ್ರಗಳ ಶಕ್ತಿಗಳು ರೈಸ್ ಆಗ್ತಾ ಬರುತ್ತೆ. ಈ ಚಕ್ರ ಬ್ಯಾಲೆನ್ಸ್ ಇದ್ದಾಗ ನಮ್ಮೊಳಗಡೆ ಏನಿರುತ್ತೆ? ಸಹಾನುಭೂತಿ, ಶಾಂತಿ, ಸಾಮರಸ್ಯ, ಎಲ್ಲರೊಟ್ಟಿಗೆ ಕೂಡ ನಾವು ಹೊಂದಾಣಿಕೆಯಿಂದ ಎಲ್ಲರ ಜೊತೆಗೂ ಕೂಡ ನಾವು ನಿಭಾಯಿಸ್ಕೊಂಡು ನಾವು ಮುಂದೆ ಹೋಗ್ತಾ ಬರ್ತೀವಿ. ಶಾಂತಿ ಎಲ್ಲ ಸನ್ನಿವೇಶಗಳನ್ನು ಕೂಡ ಆ ಮಮತೆಯ ಭಾವನೆಯಿಂದ ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಎಲ್ಲರ ಜೊತೆಗೂ ಕೂಡ ನಾವು ಬೆರೆಯೋದು, ಎಲ್ಲಾ ವಸ್ತುಗಳಲ್ಲೂ ಕೂಡ ನಾವು ಸೌಂದರ್ಯದ ಮನೋಭಾವನೆಯಿಂದ, ಆ ಪ್ರೀತಿಯ ಮನೋಭಾವನೆಯಿಂದ, ಕ್ಷಮೆಯನ್ನ ನಾವು ಕ್ಷಮಿಸುವ ಗುಣ ಯಾರಿಗಿರುತ್ತಲ್ಲ ಹೇಳ್ಬಿಡ್ಬೋದು. ಕ್ಷಮಿಸುವಂತಹ ವ್ಯಕ್ತಿಯ ಹೃದಯ ವೈಶಾಲ್ಯತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಇಷ್ಟು ದಿವ್ಯವಾದಂತ ಇದು ಒಂದು ವೇಗ. ಹೃದಯ ಚಕ್ರ ಯಾರಿಗೆ ಆಕ್ಟಿವೇಶನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಅದು ಈ ಎಲ್ಲ ಚಕ್ರಗಳನ್ನು ಕೂಡ ಅಲೈನ್ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ. ಇದು ಅಸಮತೋಲನ ಆದಾಗ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮೊಳಗಡೆ ಒಂಟಿತನ, ಯಾರ ಜೊತೆನೂ ಕೂಡ ಬೆರೆಯೋದಿಲ್ಲ, ಒತ್ತಡದಿಂದಿರ್ತೀವಿ, ಯಾವಾಗ್ಲೂ ಆತಂಕ, ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಒಂದು ಭಯ. ಇಲ್ಲ ಅಂತ ಹೇಳಿದ್ರೆ ತುಂಬಾ ಓವರ್ ಆಗಿ ಉದ್ವಿಗ್ನತೆ. ಸರಿಯಾಗಿ ನಮ್ಮ ಬಾಂಧವ್ಯಗಳಲ್ಲಿ ಸರಿಯಾದ ರೀತಿಯಲ್ಲಿ ಸಂಬಂಧಗಳನ್ನ ಬೆಸೆಯೋದಿಲ್ಲ ನಾವು. ಸಿಡುಕು, ಸಂಘರ್ಷ, ಫೈಟ್ ಮಾಡುವಂಥದ್ದು, ಎಲ್ಲ ಜೊತೆಗೂ ಕೂಡ ಜಗಳ ಮಾಡ್ಕೊಳ್ತಾ ಇದ್ವಿ, ಟೀಕೆ ಮಾಡುವಂಥದ್ದು, ಅತಿಯಾಗಿ ಮಾತಾಡುವಂಥದ್ದು, ದ್ವೇಷವನ್ನ ಒಳಗಡೆ ತುಂಬಿಕೊಳ್ಳುವಂಥದ್ದು, ಎಲ್ಲವೂ ಕೂಡ ನಮ್ಗೆ ಈ ಒಂದು ಚಕ್ರ ಇಂಬ್ಯಾಲೆನ್ಸ್ ಆದಾಗ ಆಗತ್ತೆ. ಯಾವಾಗ ನಮ್ಮೊಳಗಡೆ ನೋಡಿ ಆ ಕ್ರೂರತೆ ಬಂದ್ಬಿಡುತ್ತೆ, ಅಮೌಢ್ಯತೆ ಬಂದ್ಬಿಡುತ್ತೆ, ಒತ್ತಡ ಇರುತ್ತೆ, ತುಂಬಾ ಅತಿಯಾಗಿ ಎಲ್ಲರ ಬಗ್ಗೆನೂ ಟೀಕೆ ಮಾಡೋದು ಬರುತ್ತೆ ಅಂತ ಹೇಳಿದಾಗ ಆಟೋಮ್ಯಾಟಿಕಲಿ ನಮ್ಗೆ ಏನಾಗುತ್ತೆ? ನಮ್ಮ ಆರೋಗ್ಯದಲ್ಲಿ ಏರುಪೇರಾಗ್ತಾ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಯಾವ್ಯಾವುದು ಅಂತ ಹೇಳಿದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳೆಲ್ಲವೂ ಕೂಡ ಬರುತ್ತೆ. ಹೈ ಬಿ ಆಗಿರ್ಬೋದು, ಅಸ್ತಮಾ ಆಗಿರ್ಬಹುದು, ನಿಮೋನಿಯಾ ಆಗಿರ್ಬಹುದು, ಹೃದಯದ ರಕ್ತ ನಾಳಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಾಗಿರ್ಬಹುದು, ಬ್ಲಡ್ ಸರ್ಕ್ಯುಲೇಷನ್ಸ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳೆಲ್ಲವೂ ಕೂಡ ಈ ಒಂದು ಚಕ್ರ ಇಂಬ್ಯಾಲೆನ್ಸ್ ಆದಾಗ ಕಂಡು ಬರುವಂತದ್ದು. ಇದರಲ್ಲಿರುವಂತ ಒಂದು ಸೂಕ್ಷ್ಮತೆಯಾದಂತ ಒಂದು ಭಾವನೆಗಳನ್ನ ನಾವು ಇದರಲ್ಲಿ ತಿಳ್ಕೊಳ್ತಾ ಬರ್ಬೇಕಾಗುತ್ತೆ. ಅಷ್ಟು ದಿವ್ಯಮಯವಾದಂತ ಒಂದು ಚಕ್ರ ಇದಾಗಿರುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಏನ್ ಮಾಡಬೇಕು ಅಂದ್ರೆ ಎಲ್ಲವನ್ನು ಕೂಡ ಹೃದಯದಲ್ಲಿ ಸ್ಟೋರ್ ಮಾಡ್ಕೊಂಡಿದೀವಿ, ಲೋಡ್ ಮಾಡ್ಕೊಂಡ್ಬಿಡ್ತಾ ಇದೀವಿ ನಾವು. ಹೇಗದು ಬ್ಯಾಲೆನ್ಸ್ ಆಗೋದಿಕ್ಕೆ ಸಾಧ್ಯ? ಅದಕ್ಕೆ ಇಷ್ಟು ಡೀಟೇಲ್ ಆಗಿ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ, ನಮ್ಮನ್ನ ನಾವು ಅವಲೋಕನವನ್ನ ಮಾಡ್ಕೊಳ್ಬೇಕು. ಯಾವ ನಾನು ಸಿಕ್ಕಾಕೊಂಡಿದ್ದೀನಿ,
ಎಮೋಷನ್ಸ್ ಬಗ್ಗೆ ಇದೆಯಾ, ಯಾವ ರೀತಿ ಬೆಳೀತಾ ಇದೀವಿ, ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಒಳಗಡೆ ಇದೆ, ಸ್ಟಾರ್ಟ್ ಆಗಿದ್ದೀನಿ, ಚೆಕ್ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ನೆಕ್ಸ್ಟ್ ಬರುವಂತ ಚಕ್ರ ಯಾವುದು ಅಂತ ಹೇಳಿದ್ರೆ ವಿಶುದ್ಧಿ ಚಕ್ರ ಅಥವಾ ನಮ್ಮ ಥ್ರೋಟ್ ಚಕ್ರ, ಗಂಟಲಿನ ಚಕ್ರ ಅಂತೀವಿ ನಾವು ಕರಿತೀವಿ. ಇದಕ್ಕೆ ಬಣ್ಣ ಯಾವುದು ಅಂತ ಹೇಳಿದ್ರೆ ಆಕಾಶ ನೀಲಿಯ ಬಣ್ಣ. ಇದರ ಬೀಜ ಮಂತ್ರ ಏನು ಅಂತ ಹೇಳಿದ್ರೆ ಹಂಕಾರ. ಇದು ಕಾಲರ್ ಬೋನ್ ಅಂತ ಹೇಳ್ತೀವಿ, ಗಂಟಲು ಒಂದು ಕಂಠ ಅಂತ ಹೇಳ್ತೀವಲ್ಲ, ಈ ಕಂಠದ ಭಾಗದಲ್ಲಿ ನಮ್ಗೆ ಈ ಗಂಟಲು ಚಕ್ರ ಕಂಡು ಬರುತ್ತೆ. ಇದು ಬ್ಯಾಲೆನ್ಸ್ ಆದಾಗ ಹೇಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಸಂವಹನ, ಅಭಿವ್ಯಕ್ತಿ, ಅಂದ್ರೆ ನಾವು ಮಾತನಾಡುವಂತ ಸ್ಕಿಲ್, ಕೌಶಲ್ಯ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಭಾವನೆಗಳನ್ನಾಗಿರ್ಬೋದು, ನಮ್ಮ ವಿಚಾರಗಳನ್ನಾಗಿರ್ಬೋದು, ಅಥವಾ ಎಲ್ಲ ವಿಷಯಗಳನ್ನ ನಾವು ಅರ್ಥವಾಗುವ ರೀತಿಯಲ್ಲಿ ನಾವು ಅಭಿವ್ಯಕ್ತ ಪಡಿಸ್ತೀವಿ ನಾವು. ಮತ್ತೆ ಹಾಗೆ ನಾವು ಸತ್ಯವನ್ನ ಮಾತಾಡ್ತೀವಿ. ಈ ಒಂದು ಚಕ್ರ ಯಾರಿಗೆ ನೋಡಿ, ಯಾರು ಈ ನಿಜವನ್ನ ಮಾತಾಡ್ತಾರೋ, ಸತ್ಯವನ್ನ ಯಾರು ಮಾತಾಡ್ತಾರೋ, ಯಾವಾಗ ನಾವು ನೇರವಾಗಿ ನಾವು ಮಾತಾಡ್ತೀವಿ ಅಂತ ಹೇಳ್ತೀವಲ್ಲ, ನಮ್ಮಂದ್ರೆ ಆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಮ್ಮ ಮಾತು ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡಬಾರ್ದು, ಅಷ್ಟು ಹಿತಮಿತವಾಗಿ ನಾವು ಮಾತಾಡ್ಬೇಕು. ಕೆಲವರು ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ವಿಶುದ್ಧಿಯ ಚಕ್ರ ಆಕ್ಟಿವೇಶನ್ ಆಗಿರುತ್ತೆ. ನಮ್ಮ ಸಂವಹನ, ನಾವು ಮಾತನಾಡುವಂತ ಸ್ಕಿಲ್ ಅನ್ನ ನಾವು ಡೆವಲಪ್ ಮಾಡ್ಕೊಳ್ಬೇಕು ಅಂದ್ರೆ ನಮ್ಗೆ ಈ ಎನರ್ಜಿ ತುಂಬಾ ಇಂಪಾರ್ಟೆನ್ಸ್ ಆಗಿರುತ್ತೆ. ಇದು ಅಸಮತೋಲನವಾದಾಗ, ತುಂಬಾ ನಾಚಿಕೆಯಿಂದ ನಾವು ಯಾವುದೇ ಮಾತುಗಳನ್ನ ನೇರವಾಗಿ ನಾವು ವ್ಯಕ್ತಪಡಿಸುವುದಿಲ್ಲ, ಕೂಡ ಅದುಮಿ ಅದುಮಿ ನಮ್ಮ ಒಳಗಡೆನೆ ನಾವು ಆ ಗಂಟಲಿನಲ್ಲೇ ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ನಾವು. ಇಲ್ಲ ಅಂತ ಹೇಳಿದ್ರೆ ಅತಿಯಾಗಿ ಗಾಸಿಪ್ ಮಾಡೋದು, ಇಲ್ಲ ಅಂದ್ರೆ ಹೇಳ್ಕೊಳ್ಳೋದೇ ಇಲ್ಲ, ಹೇಳಿ ಸುಮ್ಮನೆ ಮಾತಾಡ್ತಾನೆ ಇರುವಂತದ್ದು, ಎಲ್ಲರ ಬಗ್ಗೆನೂ ಮಾತಾಡೋದು, ಎಲ್ಲಾ ಕಡೆನೂ ಕೂಡ ಟೀಕೆ ಮಾಡುವಂತದ್ದು. ಹೌದಲ್ವಾ? ಎಲುಬಿಲ್ಲದ ನಾಲಿಗೆ ಏನ್ ಬೇಕಾದ್ರೂ ಮಾತಾಡುತ್ತೆ ಅಂತ ಹೇಳ್ತಾರಲ್ಲ, ಆ ಮಾತಿಗೆ ಎಲುಬಿಲ್ಲ, ಆದ್ರೆ ಅದಕ್ಕೆ ನಾವು ಒಂದು ಕಡಿವಾಣವನ್ನ ಹಾಕಿ ನಾವು ಮಾತಾಡ್ಬೇಕಾಗತ್ತೆ. ಮಾತೆ ಮುತ್ತು, ಮಾತೆ ಮೃತ್ಯು. ಆದ್ರೆ ಆ ಮಾತಿನಲ್ಲಿ ನಾವು ಹೇಗೆ ಅಭಿವ್ಯಕ್ತ ಪಡಿಸ್ಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿರ್ಬೇಕು ನಾವು. ಎಲ್ಲ ಸಮಯದಲ್ಲೂ ಕೂಡ ಒಂದೇ ರೀತಿಯಾಗಿ ನಾವು ಮಾತನಾಡುವುದಲ್ಲ. ಇದು ಇಂಬ್ಯಾಲೆನ್ಸ್ ಆದಾಗ ಉಂಟಾಗುವಂತಹ ಆರೋಗ್ಯ ಸಮಸ್ಯೆಗಳು ಯಾವ್ಯಾವುದು? ಗಂಟಲಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಗಂಟಲು ನೋವು, ಕೆಮ್ಮು, ಥೈರಾಯ್ಡ್, ಕುತ್ತಿಗೆ ನೋವು, ಈ ಏರಿಯಾಕ್ಕೆ ರಿಲೇಟೆಡ್ ಆದಂತಹ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ತುಂಬಾ ಸುಳ್ಳು ಹೇಳೋದು, ಅದಕ್ಕೆ ಇದನ್ನ ವಿಶುದ್ಧಿ ಚಕ್ರ. ಅಷ್ಟು ನಮ್ಮ ಮಾತಿನಲ್ಲಿ ನಮಗೆ ಹಿಡಿತ ಇರಬೇಕು.
ನಾವು ಯಾವ ರೀತಿ ನಾವು ನಮ್ಮ ಮಾತನ್ನ ನಾವು ಅಭಿವ್ಯಕ್ತ ಪಡಿಸ್ಬೇಕು ಅಂತ ಹೇಳಿದಾಗ ಆ ಮಾತಿನಿಂದಲಿರುವಂತ ಎನರ್ಜಿ ನಮ್ಮ ಒಳಗಡೆ ಆಕ್ಟಿವೇಶನ್ ಆಗುತ್ತೆ. ಹಾಗಾಗಿ ತುಂಬಾ ಎಚ್ಚರಿಕೆಯಲ್ಲಿ ನಾವು ಇರ್ಬೇಕಾಗತ್ತೆ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಆಜ್ಞಾ ಚಕ್ರ. ಆಜ್ಞಾ ನಮ್ಮ ಮೂರನೇ ಕಣ್ಣು ಅಂತ ಹೇಳ್ತೀವಲ್ಲ ನಾವು, ಅದನ್ನೇ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಈ ಆಜ್ಞಾ ಚಕ್ರ. ಇದರ ಬಣ್ಣ ಏನು ಅಂತ ಹೇಳಿದ್ರೆ ಕಡು ನೀಲಿಯ ಬಣ್ಣ. ಇದರ ಸ್ಥಾನ ಇರುತ್ತೆ ನಮ್ಮ ಹಣೆಯ ಮಧ್ಯದಲ್ಲಿ, ಅಂದ್ರೆ ಎರಡು ಹುಬ್ಬುಗಳ ಮಧ್ಯದಲ್ಲಿ ಹಣೆಯ ಭಾಗದಲ್ಲಿ ಬರುತ್ತೆ. ಇದರ ಮಂತ್ರ ಏನು ಅಂತ ಹೇಳಿದ್ರೆ ಓಂಕಾರ. ಇದು ಪಿಟ್ಯೂಟರಿ ಗ್ರಂಥಿ ಅಂತ ಹೇಳ್ತೀವಲ್ಲ, ಆ ಒಂದು ಗ್ರಂಥಿಯಲ್ಲಿ ಇದು ಕಂಡು ಬರುವಂತದ್ದು. ಈ ಒಂದು ಚಕ್ರ ನಮ್ಗೆ ಆಕ್ಟಿವೇಶನ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಅಂತಹ ಪ್ರಜ್ಞೆ, ನಮ್ಮ ಮೂರನೇ ಕಣ್ಣು ತೆರೆಯುತ್ತೆ. ಇಂಟ್ಯೂಷನ್ ಅಂತ ಹೇಳ್ತೀವಿ ನಾವು. ನಮ್ಮ ಒಂದು ಅರಿವು, ಒಂದು ಜಾಗೃತಿ, ಒಂದು ಜ್ಞಾನ, ಎಲ್ಲದರ ಬಗ್ಗೆ ಒಂದು ಸ್ಪಷ್ಟತೆ, ತಿಳುವಳಿಕೆ, ಯಾವುದೇ ವಿಷಯದ ಬಗ್ಗೆ ನಾವು ಒಂದು ಸ್ಪಷ್ಟವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಒಂದು ಕ್ಲಾರಿಟಿ ನಮ್ಗೆ ಬರುತ್ತೆ. ನಮಗೆ ದೃಢತೆ ಇರುತ್ತೆ ನಮ್ಮಲ್ಲಿ. ಆಧ್ಯಾತ್ಮಿಕವಾಗಿ ನಾವು ಬೆಳವಣಿಗೆಯನ್ನ ಸಾಧಿಸ್ತೀವಿ. ನಾವು ಏಕಾಗ್ರತೆ ನಮ್ಮಲ್ಲಿ ಉಂಟಾಗುತ್ತೆ. ಎಲ್ಲ ಒಂದು ಯಾವುದೇ ವಿಷಯದ ಬಗ್ಗೆನೂ ಒಳಗಡೆ ನಾವು ಒಂದು ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಆ ಒಂದು ಕ್ಲಾರಿಟಿ, ಒಂದು ಕಾನ್ಸಂಟ್ರೇಷನ್, ಇದೆಲ್ಲವೂ ಕೂಡ ನಮ್ಗೆ ಸಹಾಯ ಮಾಡುತ್ತೆ. ಆ ಸಹಾಯವನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಚಕ್ರದ ಎನರ್ಜಿ ನಮ್ಗೆ ಸಪೋರ್ಟ್ ಆಗಿರ್ಬೇಕು. ಇದು ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ ನಮ್ಗೆ ಅಂತ ಹೇಳಿದ್ರೆ ಅತಿಯಾದಂತ ಒಂದು ಕೋಪ, ಅಜ್ಞಾನ, ಅರಿವು ಇರೋದಿಲ್ಲ, ತಿಳುವಳಿಕೆ ಇರೋದಿಲ್ಲ, ನಮಗೆ ಒಂದು ಸ್ಪಷ್ಟತೆ ಇರಲ್ಲ ಜೀವನದಲ್ಲಿ. ಯಾರ್ಯಾರು ಏನೇನ್ ಮಾಡುವಂದ್ರೆ ಹೇಗೆ ಬೇಕೋ ಹಾಗೆ ಕೆಲಸಗಳನ್ನ ಮಾಡುವಂತದ್ದು, ಒಂದು ಬುದ್ಧಿವಂತಿಕೆ ಇರೋದಿಲ್ಲ ನಮ್ಮ ಒಳಗಡೆ. ಆಕ್ಟಿವೇಶನ್ ಆಗಿರೋದಿಲ್ಲ. ಒಳಗಡೆ ಇರುವಂತ ಒಂದು ಅಂತಃಪ್ರಜ್ಞೆ, ನಾವು ಅದ್ರ ಜೊತೆಗೆ ನಾವು ಕನೆಕ್ಷನ್ನೇ ಮಾಡ್ಕೊಂಡಿರೋದಿಲ್ಲ ನಾವು. ಇದರಿಂದ ಯಾವುದೇ ರೀತಿಯಂತ ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳು ನಾವು ಫೇಸ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ಅತಿಯಾದ ತಲೆನೋವು, ಮೈಗ್ರೇನ್, ಪ್ರತಿಯೊಂದು ವಿಷಯದ ಬಗ್ಗೆ ಸಂಶಯ, ಗೊಂದಲ, ಕಾನ್ಸಂಟ್ರೇಷನ್ ಕೂಡ ನಮಗಿರುತ್ತೆ. ನಮಗೆ ಯಾವ ಕೆಲಸವನ್ನು ಕೂಡ ನಾವು ಮಾಡೋದಕ್ಕಾಗೋದಿಲ್ಲ. ಇದೆಲ್ಲವೂ ಕೂಡ ನಮಗೆ ಈ ಎನರ್ಜಿಯ ಒಂದು ಸಪೋರ್ಟ್ ಇಲ್ಲದೆ ಇದ್ದಾಗ ನಮಗೆ ಆಗುವಂತದ್ದು. ಆಗುತ್ತೆ ಅಂತ ಹೇಳಿದ್ರೆ ನಮ್ಗೆ ದೃಷ್ಟಿ ಸಮಸ್ಯೆ ಆಗಿರ್ಬೋದು, ನಿದ್ರಾಹೀನತೆ ಆಗಿರ್ಬೋದು, ಹೇಗೆ ಸಂಬಂಧಪಟ್ಟಂತ ರಿಲೇಟೆಡ್ ಆದಂತ ಯಾವುದೇ ರೀತಿಯಾದ ಸಮಸ್ಯೆಗಳು ಬಂತು ಅಂತ ಹೇಳಿದ್ರೆ ಇದು ನಮ್ಮ ಆಜ್ಞಾ ಚಕ್ರದಲ್ಲಿರುವಂತ ಎನರ್ಜಿಯನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾವು. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಕೊನೆಯ ಚಕ್ರ ಯಾವುದು ಅಂತ ಹೇಳಿದ್ರೆ ಸಹಸ್ರಾರ ಚಕ್ರ. ಇದರ ಬಣ್ಣ ಏನು ಅಂತ ಹೇಳಿದ್ರೆ ನೇರಳೆಯ ಬಣ್ಣ. ಇದು ನಮ್ಮ ತಲೆಯ ತುದಿಯ ಮೇಲ್ಭಾಗದಲ್ಲಿ ಕಂಡು ಬರುವಂತದ್ದು. ಇದಕ್ಕೆ ಯಾವುದೇ ರೀತಿಯಾದಂತಹ ಮಂತ್ರಗಳಿರುವುದಿಲ್ಲ, ಕೇವಲ ಇಲ್ಲಿ ಸ್ಥಿತಿ ಇರುತ್ತೆ ಅಷ್ಟೇ. ಇಲ್ಲಿ ಏನು ಅಂದ್ರೆ ಒಂದು ದೈವಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ಆ ಬ್ರಹ್ಮಾಂಡದೊಂದಿಗೆ ನಾವು ಕನೆಕ್ಷನ್ ಆಗುವಂತಹ
ಆ ಬ್ರಹ್ಮರಂಧ್ರಲ್ಲಿ ನಮ್ಗೆ ಧ್ಯಾನವನ್ನ ಮಾಡಿದಾಗ ನಮ್ಗೆ ಓಪನ್ ಆಗ್ತಾ ಬರುತ್ತೆ. ಅಂತಹ ಶಕ್ತಿ, ಅನಂತವಾದಂತ ಶಕ್ತಿಯ ಬಗ್ಗೆ ನಾವು ಅರಿವು ಉಂಟಾಗುತ್ತೆ. ಆಂತರಿಕವಾದಂತ ಶಾಂತಿ ಇರುತ್ತೆ, ಆಧ್ಯಾತ್ಮಿಕವಾದಂತ ಶಾಂತಿ ಇರುತ್ತೆ. ಆ ವಿಶ್ವ ಚೈತನ್ಯದೊಂದಿಗೆ ನಾವು ಸಂಪರ್ಕವನ್ನ, ಕನೆಕ್ಷನ್ ಅನ್ನ ನಾವು ಮಾಡ್ಕೊಂಡಿರ್ತೀವಿ ನಾವು. ಆ ಮುಕ್ತಿ ಮೋಕ್ಷದ ಜ್ಞಾನವೂ ಕೂಡ ನಮ್ಗೆ ಇಲ್ಲಿ ಅರಿವಿಗೆ ಉಂಟಾಗುತ್ತೆ. ಒಂದು ಎಲ್ಲ ವಿಷಯದ ಬಗ್ಗೆ ಒಂದು ಕೌಶಲ್ಯಗಳು ಕೂಡ ಅಭಿವೃದ್ಧಿ ಆಗ್ತಾ ಬರುತ್ತೆ. ಇದೊಂದು ಆಧ್ಯಾತ್ಮಿಕವಾದಂತ ದೈವಿಕ ಜ್ಞಾನವೇ ನಮ್ಮೊಳಗಡೆ ನಮ್ಗೆ ಉಂಟಾಗ್ತಾ ಇರುತ್ತೆ. ಇದು ಅಸಮತೋಲನ ಆದಾಗ ಸಂಘರ್ಷ, ಪ್ರತ್ಯೇಕತೆ, ಎಲ್ಲರೊಟ್ಟಿಗೆ ಎಲ್ಲ ವಿಷಯದೊಂದಿಗೆ ನಾವು ಒಂದು ವಿಭಿನ್ನವಾಗಿರ್ತೀವಿ ನಾವು ಅನ್ನೋದು ದ್ವಂದ್ವ ಒಳಗಡೆ ಇರುತ್ತೆ. ಅಂದ್ರೆ ಆ ಒಂದು ಸರ್ವಜ್ಞದ ಆ ಜ್ಞಾನದ ಅರಿವು ಕಡಿಮೆ ಇರುತ್ತೆ. ಆಳವಾದ ಖಿನ್ನತೆಗೆ ಒಳಗಾಗ್ಬಿಡ್ತೀವಿ ನಾವು. ಆಧ್ಯಾತ್ಮಿಕದ ದೂರ ಹೋಗ್ತೀವಿ ನಾವು. ಆಧ್ಯಾತ್ಮಿಕದ ಜ್ಞಾನದ ಕೊರತೆ ನಮ್ಮೊಳಗಡೆ ಉಂಟಾಗುತ್ತೆ. ಸಂಘರ್ಷ, ಇದ್ರೆ ಆಕ್ಟಿವೇಶನ್ ಆದಾಗ ಏನಾಗುತ್ತೆ ನಮ್ಗೆ ಅಂತ ಹೇಳಿದ್ರೆ, ಆ ವಿಶ್ವ ಚೈತನ್ಯ, ಆ ಬ್ರಹ್ಮಾಂಡದ ಚೈತನ್ಯ, ಆ ವಿಶ್ವ ಪ್ರಜ್ಞತೆಯೊಂದಿಗೆ ನಾವು ಏಕತೆಯಿಂದ ನಾವು ಒಂದು ಆಂತರಿಕವಾದಂತ ಶಾಂತಿ, ಅಂದ್ರೆ ಆ ಬ್ರಹ್ಮಾನಂದ, ಆ ಸಚ್ಚಿತ್ ಆನಂದ ಅಂತ ಹೇಳ್ತೀವಲ್ಲ, ಆ ಸ್ಥಿತಿಗೆ ಸಮಾಜ ಸ್ಥಿತಿಗೆ ಅಷ್ಟು ಅದ್ಭುತವಾದಂತಹ ಎನರ್ಜಿ ಕೂಡ ನಮ್ಗೆ ಒಂದೊಂದು ನಮ್ಗೆ ಕನೆಕ್ಷನ್ ಆಗಿರುತ್ತೆ. ಒಂದೊಂದು ಚೈನ್ಗಳ ರೀತಿ ನಮ್ಗೆ ಒಂದು ಚೈನ್ ನಮ್ಗೆ ಕಳ್ಚೋಯ್ತು ಅಂತ ಹೇಳಿದ್ರೆ ಅದರ ಸಂಪರ್ಕವನ್ನು ಅಲೈನ್ ಮಾಡ್ಕೊಳ್ಳೋದು ನಮ್ಗೆ ಕಷ್ಟ ಆಗುತ್ತೆ. ನಮಗೆ ತುಂಬಾ ಈಸಿ ಏನಿಲ್ಲ, ನಾವು ಧ್ಯಾನವನ್ನ ಮಾಡ್ತಾ ಈ ಎನರ್ಜಿಯನ್ನ ನಾವೇನ್ ಮಾಡ್ಬೋದು, ನಾವು ಅಲೈನ್ ಮಾಡ್ಕೊಳ್ಬಹುದಾಗಿದೆ. ಇಷ್ಟೆಲ್ಲ ವಿಷಯಗಳು ಕೂಡ ಈ ದಿನದ ಕ್ಲಾಸ್ ಅಲ್ಲಿ ನೀವು ನಮ್ಮ ಶಕ್ತಿಯ ಕೇಂದ್ರಗಳಿಗೆ ಸಂಬಂಧಪಟ್ಟಂತಹ ಎನರ್ಜಿ ಸೆಂಟರ್ಸ್ ಅಂತ ಹೇಳಿ ನಾವು ಕರಿತೀವಿ. ವಿಷಯದ ಬಗ್ಗೆ ನೀವು ಸಂಪೂರ್ಣವಾದಂತಹ ಎಲ್ಲ ಮಾಹಿತಿಗಳನ್ನು ನೀವು ತಿಳ್ಕೊಂಡು, ತುಂಬಾ ಸರಳವಾಗಿ ನಿಮ್ಗೆ ಸುಲಭವಾಗಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಯಾಕೆಂದ್ರೆ ಇದನ್ನ ಕಂಪ್ಲೀಟ್ ಆಗಿ ನೀವು ಇದನ್ನ ತಿಳ್ಕೊಳ್ತು ಅಂತ ಹೇಳಿದ್ರೆ, ನೀವು ಧ್ಯಾನವನ್ನ ಮಾಡ್ಬೇಕಾದ್ರೆ, ನೀವು ಚಕ್ರ ಧ್ಯಾನವನ್ನ ಮಾಡುವಂತ ಪ್ರೋಸೆಸ್ ಅನ್ನ ನೀವು ತಿಳ್ಕೊಳ್ಬಹುದು. ನೀವು ಚಕ್ರ ಧ್ಯಾನ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಸಿಂಪಲ್ ಇದೆ. ಅದನ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಪ್ಲೇಸ್ ಗಳು ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಇರುವಂತ ಒಂದು ಬಣ್ಣಗಳು ಏನೇನಿರುತ್ತೆ ಆ ಬಣ್ಣಗಳನ್ನ ನಾವು ಮಂತ್ರಗಳನ್ನ ಹೇಳ್ತಾ ಆ ಬಣ್ಣಗಳನ್ನ ನಾವು ವಿಜುವಲೈಸೇಷನ್ ಮಾಡ್ಬೇಕು. ಆ ಶಕ್ತಿಯ, ಆ ಕೇಂದ್ರದಲ್ಲಿರುವಂತಹ ಶಕ್ತಿ ಎನರ್ಜಿಯು, ಆ ಬಣ್ಣದ ಎನರ್ಜಿಯು ವಿಸ್ತಾರವಾಗಿ ಹರಡ್ತಾ ಇರುವ ಹಾಗೆ ನಾವು ಅದನ್ನ ಗಮನಿಸ್ಕೊಳ್ತಾ ಬರ್ಬೇಕು ಅಷ್ಟೇ. ಧ್ಯಾನ ಅಂತಂದ್ರೆ ಏನು? ನಮ್ಮ ಕೆಲಸ ನಾವ್ ಏನೂ ಮಾಡೋದ್ ಬೇಡ, ತನಗೆ ತಾನೇ ತನ್ನ ಕೆಲಸವನ್ನ ಮಾಡ್ತಾ ಬರುತ್ತೆ. ನಮ್ಮ ಗಮನವನ್ನ ನಾವು ಅಲ್ಲಿಗೆ ಕೇಂದ್ರೀಕರಿಸಿ ಆ ಜಸ್ಟ್ ಸ್ಥಳವನ್ನ ನಾವು ಆ ಒಂದು ಶಕ್ತಿಯ ಸೆಂಟರ್ ಅನ್ನ ಭಾಗದಲ್ಲಿ ನಾವು ಆ ಬಣ್ಣವನ್ನ ನಾವು ನೋಡ್ತಾ ಬರ್ಬೇಕಾಗತ್ತೆ. ಗ್ರೂಪ್ ಅಲ್ಲಿ ನಾನು ನಿಮ್ಗೆ ಇವತ್ತು ಆ ಚಕ್ರ ಧ್ಯಾನದ ಆಡಿಯೋವನ್ನ ಕಳಿಸ್ಕೊಡ್ತೇನೆ. ನಾಳೆಯಿಂದ ಎಲ್ಲರೂ ಕೂಡ ಅದನ್ನ ಅಭ್ಯಾಸವನ್ನ ಮಾಡ್ಕೊಳ್ತಾ ಬನ್ನಿ. ಎಲ್ಲರಿಗೂ ಕೂಡ ಒಳ್ಳೇದಾಗ